ಶಾಸಕರಾದ ಬಿ ನಾರಾಯಣರಾವ್ ಅವರ 5ನೇ ಪುಣ್ಯಸ್ಮರಣೆ ನಡೀತಾ ಇದೆ. 5 ವರ್ಷ ಆಗಿದೆ ಅಂತ ನಮ್ಗೆಲ್ಲರಿಗೂ ಯಾರಿಗೂ ನಂಬಕ್ಕಾಗ್ತಾ ಇಲ್ಲ. ಆದರೆ ಈಗಲೂ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತಾನೆ ನಮ್ಮ ಅನಿಸಿಕೆ. ಅವರು ನಮ್ಮ ಮನಸ್ಸಲ್ಲಿದ್ದಾರೆ ಈಗ. ನಮಗೆ ಮತ್ತೆ ನಮ್ಮ ತಂದೆಯವರಾದ ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೆ, ಎಲ್ಲ ನಮ್ಮ ತಮ್ಮರಾದ ಅಜಯ್ ಸಿಂಗ್ ಅವರಿಗೆ ಮತ್ತೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿದ್ದರು. ಯಾವಾಗಲೂ ಬಹಳಷ್ಟು ಪ್ರೀತಿಯಿಂದ ಕರುಣೆಯಿಂದ ನಮಗೆಲ್ಲ ನೋಡ್ತಾ ಇದ್ರು. ಯಾವಾಗಲೂ ನಾನು ಆವಾಗ MLC ಆಗಿದ್ದೆ, ಅವರು ಶಾಸಕರಾಗಿರುವಾಗ. ಮತ್ತು ಯಾವಾಗಲೂ ಪ್ರೀತಿಯಿಂದ ಅವರು ನಮಗೆ ಬಸವ ಕಲ್ಯಾಣಗೂ ಬಹಳಷ್ಟು ಎಲ್ಲ ಕರೆದಿದ್ರು, ಬಹಳಷ್ಟು ಕಾರ್ಯಕ್ರಮಗಳಿಗೆ, ಮತ್ತು ಯಾವಾಗಲೂ ಮಾರ್ಗದರ್ಶನ ಮಾಡ್ತಾಯಿದ್ರು. ಅದೇ ರೀತಿ ಇವಾಗ ಗೌತಮ್ ಅವರಿದ್ದಾರೆ, ಮತ್ತು ನಮ್ಮ ಮಾಲಾ ಅವರು, ಎಲ್ಲ ಅವ್ರ ಕುಟುಂಬದವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಅತ್ಯಂತ ಆತ್ಮೀಯರಾಗಿದ್ದಾರೆ. ಮತ್ತು ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಇವತ್ತು ನೆನೆಸ್ತಾ ಇದ್ದೀವಿ. ಮತ್ತು ನಾನು ಈಗಲೇ ಅಲ್ಲ, ಯಾವಾಗಲೂ ಹೇಳ್ತೇನೆ, ಹಿಂದಿನ ಸಲನೂ ಇಲ್ಲಿ ಬಂದಿರುವಾಗಲೂ ಹೇಳಿದೆ, ಯಾರಾದರೂ ಶಾಸಕರು ಕೆಲಸ ಮಾಡಿದ್ದಾರೆ ಬಸವ ಕಲ್ಯಾಣದಲ್ಲಿ ಅಂದರೆ ಅವರು ಬಿ ನಾರಾಯಣ್ ಸಾಹೇಬ್. ಸುಮ್ಮನೆ ಅವರು ಇಲ್ಲಿ ಬಂದು ಈ ಥರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇಲ್ಲ, ಆದರೆ 100% ನಾನು ನೋಡಿದ್ದೀನಿ. ಯಾವಾಗಲೂ ಎಲ್ಲ ರೋಡ್ ಆಗಲಿ, ಬೇರೆ ಕೆಲಸಗಳಾಗಲಿ, ಎಲ್ಲ ಬಡವರ ಜೊತೆ ಸಂಪರ್ಕ ಆಗಲಿ, ಯಾವಾಗಲೂ ಅವ್ರು ನಮಗೆ ಒಂದು ಏನಂತಾರೆ, ಒಂದು ಇನ್ಸ್ಪಿರೇಷನ್ ಥರ. ಅವರಿಂದಾನೇ ನಾವು ಕಲ್ತ್ಕೊಂಡು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಎಲ್ಲಿದ್ದಾರೋ ಅಲ್ಲಿಂದ ನಮ್ಮ ತಾಲೂಕಿಗೆ, ನಮ್ಮೆಲ್ಲ ಜನರಿಗೂ ಅವರ ಇನ್ನೂ ಕಣ್ಣಿಕ್ಕಿದಾರಂತ ನನ್ನ ಅನಿಸಿಕೆ ಇದೆ, ಮತ್ತು ನಮ್ಮ ಭಾವನೆ ಇದೆ. ಮತ್ತು ಸದಾಕಾಲ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.